ಈ ಬಾರಿ ಮೀನುಗಾರರಿಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಎದುರಾಗ್ತಾನೆ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಮಳೆಗಾಲದಲ್ಲಿ ಆರಂಭವಾಗಬೇಕಾದಂತ ನಾಡದೋಣಿ ಮೀನುಗಾರಿಕೆ ಇನ್ನೂ ಕೂಡ ಆರಂಭ ಆಗಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ ಚಿತ್ರಣವನ್ನ ಗಮನಿಸಬಹುದು. ನಾವೀಗ ಇರುವಂತದ್ದು ಮಲ್ಪೆ ಬಂದರಿನ ಪಕ್ಕದಲ್ಲಿರುವಂತ ನಾಡದೋಣಿ ಒಂದು ಇರುವಂತ ಜಾಗದಲ್ಲಿದ್ದೇವೆ. ನಾವು ಚಿತ್ರಣವನ್ನ ಗಮನಿಸ್ತಾ ಹೋಗ್ಬೋದು. ಇದು ನದಿ ಭಾಗದಲ್ಲಿ ಇದನ್ನ ಲಂಗರ್ ಹಾಕಲಾಗುತ್ತೆ. ಪ್ರತಿ ಮಳೆಗಾಲ ಸಂದರ್ಭದಲ್ಲಿ ಈ ನಾಡದೋಣಿ ಮೀನುಗಾರರು ಏನಿದ್ದಾರೆ ಅದು ಒಂದು ಒಳ್ಳೆಯ ರೀತಿಯ ತುಫಾನ್ ಆದರೆ ಆ ತುಫಾನ್ ಆದ ಸಂದರ್ಭದಲ್ಲಿ ಆ ಸಮುದ್ರಕ್ಕೆ ಇಳಿಲಿಕ್ಕೆ ಮುಂದಾಗ್ತಾರೆ. ಆದರೆ ಈ ಬಾರಿ ತುಫಾನ್ ಯಾವ ರೀತಿಯೂ ಆಗಲಿಲ್ಲ. ಅದೇ ರೀತಿಯಾಗಿ ಮುಂಗಾರು ಮಳೆಯು ಕೂಡ ನಿರೀಕ್ಷೆಯಷ್ಟು ಮಳೆ ಆಗಲಿಲ್ಲ. ಅದೇ ರೀತಿ ಸಮುದ್ರದಲ್ಲಿ ಯಾವುದೇ ಒಂದು ರೀತಿಯ ತುಫಾನ್ ಆಗದೇ ಇರುವ ಹಿನ್ನೆಲೆಯಲ್ಲಿ ನಾಡದೋಣಿ ಮೀನುಗಾರರು ಇನ್ನೂ ಕೂಡ ಸಮುದ್ರಕ್ಕೆ ಇಳಿಲಿಲ್ಲ. ಯಾಕಂದ್ರೆ ಒಂದು ಕಡೆಯಲ್ಲಿ ಕೊನೆಯ ಮೀನುಗಾರಿಕಾ ಋತು ಅಂತ್ಯ ಸಮಯದಲ್ಲಿ ಒಂದು ಆಳ ಸಮುದ್ರದ ಮೀನುಗಾರಿಕೆಯಲ್ಲಿ ಕೂಡ ಒಂದು ಸರಿಯಾದ ಮತ್ಸ್ಯಕ್ಷಾಮದಿಂದ ಸಾಕಷ್ಟು ಸಮಸ್ಯೆಯನ್ನ ಮೀನುಗಾರರು ಎದುರಿಸಿದ್ರು. ಈಗ ಮತ್ತೆ ಮೀನುಗಾರರಿಗೆ ಸಮಸ್ಯೆ ಆಗ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಳೆಗಾಲ ಸಂದರ್ಭದಲ್ಲಿ ನಾಡದೋಣಿ ಮೀನುಗಾರಿಕೆಯನ್ನೇ ಅವಲಂಬಿಸಿ ಸಾಕಷ್ಟು ಮೀನುಗಾರರು ಇರ್ತಾರೆ. ಆದರೆ ಈಗ ಸರಿಯಾದ ರೀತಿಯಲ್ಲಿ ತುಫಾನ್ ಮತ್ತು ಮಳೆ ಆಗದಿರುವುದರಿಂದ ಈಗ ಮೀನುಗಾರರಿಗೆ ಅಂದ್ರೆ ನಾಡದೋಣಿ ಮೀನುಗಾರಿಕೆ ಮಾಡುವಂಥ ಮೀನುಗಾರರಿಗೆ ಈಗ ಸಮಸ್ಯೆ ಆಗ್ತಿರುವಂಥದ್ದು. ಎಲ್ಲ ನಾಡದೋಣಿಗಳು ಈಗ ನದಿಯಲ್ಲೇ ಲಂಗರು ಹಾಕುವ ಕೆಲಸವನ್ನ ಮಾಡಿರುವಂಥದ್ದು. ಯಾಕಂದ್ರೆ ಈ ಒಂದು ಸಮಯದಲ್ಲಿ ಯಾವುದೇ ಒಂದು ನಾಡದೋಣಿ ನದಿ ಪಾತ್ರದಲ್ಲಿ ಕಾಣ ಸಿಗುವುದಿಲ್ಲ. ಎಲ್ಲವೂ ಸಮುದ್ರಕ್ಕೆ ಇಳಿಯುತ್ತೆ. ಒಳ್ಳೆ ಮೀನು ಪ್ರಿಯರಿಗೆ ಒಳ್ಳೊಳ್ಳೆ ಮೀನು ಸಿಗುತ್ತೆ ಮಳೆಗಾಲ ಸಂದರ್ಭದಲ್ಲಿ. ಆದರೆ ಈ ಒಂದು ಒಳ್ಳೆ ರೀತಿಯ ತುಫಾನ್ ಆಗದಿರೋದ್ರಿಂದ ಈಗ ಮೀನುಗಾರರಿಗೂ ಸಮಸ್ಯೆ ಆಗಿದೆ ಮತ್ತು ಮೀನು ಪ್ರಿಯರಿಗೆ ಸರಿಯಾದ ಮೀನು ಸಿಗದೆ ಸಮಸ್ಯೆ ಆಗ್ತಿರುವಂಥದ್ದು. ಸದ್ಯ ಎಲ್ಲ ಒಂದು ನಾಡದೋಣಿ ಮೀನುಗಾರರು ಈಗ ಲಂಗರು ಹಾಕಿರುವಂಥದ್ದು. ಸದ್ಯ ಮೀನುಗಾರರಿಗೆ ಕಳೆದ ಈ ಬಾರಿಯ ಋತುವಿನಲ್ಲಿ ಕೂಡ ನಿರೀಕ್ಷೆಯಷ್ಟು ಮೀನಾಗಲಿಲ್ಲ. ಅಂದರೆ ಮತ್ಸ್ಯಕ್ಷಾಮದಿಂದ ಸಾಕಷ್ಟು ಮೀನುಗಾರಿಕೆಯಲ್ಲಿ ಸಮಸ್ಯೆ ಆಗಿತ್ತು. ಈಗ ಮತ್ತೆ ಅದೇ ಸಮಸ್ಯೆ ಮೀನುಗಾರರಿಗೆ ಎದುರಾಗಿರುವಂಥದ್ದು. ಅಂದರೆ ಈ ಒಂದು ಸಮಯದಲ್ಲಿ ಎಲ್ಲ ನಾಡದೋಣಿ ಮೀನುಗಾರರು ಸಮುದ್ರಕ್ಕೆ ಇಳಿತಾರೆ, ಒಳ್ಳೆ ಮೀನುಗಳನ್ನು ಹಿಡಿತಾರೆ ಮತ್ತು ಒಳ್ಳೆಯ ಒಂದು ಮಾರ್ಕೆಟ್ ಕೂಡ ಒಳ್ಳೆ ಇರುತ್ತೆ. ಆದರೆ ಈಗ ಅಂದರೆ ಒಳ್ಳೆ ಒಂದು ತುಫಾನ್ ಆಗದಿರೋದ್ರಿಂದ ಈಗ ಸಮಸ್ಯೆ ಆಗಿರುವಂಥದ್ದು. ಸದ್ಯ ಮೀನುಗಾರರಿಗೆ ಅಂದರೆ ನಾಡದೋಣಿ ಮೀನುಗಾರರಿಗೆ ಈಗ ಆರಂಭದಲ್ಲಿಯೇ ಸಮಸ್ಯೆ ಶುರು ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.